ಮತ್ತೊಂದು ಸರ್ಕಾರಿ ಶಾಲೆಯ ದುಸ್ಥಿತಿ ಅನಾವರಣ ಈ ಪ್ಯಾಕೇಜ್ನ ಮೂಲಕ ಕೂಡ ಹೇಳ್ತೀವಿ. 200ಕ್ಕೂ ಅಧಿಕ ಮಕ್ಕಳಿದ್ದಂತಹ ಶಾಲೆಯಲ್ಲಿ ಈಗ ಬೆರಳೆಣಿಕೆಯಷ್ಟು ಮಕ್ಕಳು ಮಾತ್ರ ಇದ್ದಾರೆ. ಅವರು ಕೂಡ ಜೀವನ ಕೈಯಲ್ಲೇ ಹಿಡ್ಕೊಂಡು ವಿದ್ಯಾಭ್ಯಾಸವನ್ನು ಮುಂದುವರಿಸಬೇಕಾದ ದುಸ್ಥಿತಿ. ಈ ಶಾಲೆ ಇರೋದು ಎಲ್ಲಿ? ಇಲ್ಲಿ ಅಧಿಕಾರಿಗಳು ಯಾಕೆ ಕೆಲಸ ಮಾಡ್ತಾ ಇಲ್ಲ? ಯಾಕೆ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ? ಆ ವಿಚಾರವನ್ನು ಕೂಡ ಈ ಪ್ಯಾಕೇಜ್ ಮೂಲಕ ನೋಡ್ಕೊಂಡು ಬರೋಣ ಬನ್ನಿ. ಬೀದರ್ನಲ್ಲಿ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಮಹಾನಿರ್ಲಕ್ಷ್ಯ. ಸರ್ಕಾರಿ ಶಾಲೆಗೆ ಬರಲು ಮಕ್ಕಳಿಗೆ ಕನಸಿನಲ್ಲೂ ಭಯ. ಮೇಲ್ಛಾವಣಿ ಕುಸಿಯುವ ಭಯಕ್ಕೆ ಶಾಲೆ ದಾಖಲಾತಿ ಕುಸಿತ. ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮಾಡುತ್ತಿರುವ ಮಹಾ ನಿರ್ಲಕ್ಷ್ಯದಿಂದಾಗಿ ಸರ್ಕಾರಿ ಶಾಲೆಗೆ ಬರಲು ಮಕ್ಕಳು ಕನಸಿನಲ್ಲೂ ಭಯ ಬೀಳ್ತಿದ್ದಾರೆ. ಹೌದು, ಬೀದರ್ ತಾಲೂಕಿನ ಹಳದಕೇರಿ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೇಲ್ಛಾವಣಿ ಕುಸಿದು ಬೀಳ್ತಿದ್ದು ಮಕ್ಕಳು ಶಾಲೆಗೆ ಬರಲು ಕನಸಿನಲ್ಲೂ ಭಯ ಬೀಳ್ತಿದ್ದಾರೆ. 50 ವರ್ಷಕ್ಕೂ ಅಧಿಕ ಹಳೆಯ ಸರ್ಕಾರಿ ಶಾಲೆ ಇದಾಗಿದ್ದು ದಿನೇ ದಿನೇ ಮಕ್ಕಳ ಮೇಲೆ ಶಾಲೆಯ ಮೇಲ್ಛಾವಣಿ ಕುಸಿದು ಬೀಳುತ್ತಿದೆ. ಹೀಗಾಗಿ ಮಕ್ಕಳಿಗೆ ಪಾಠ ಕೇಳಬೇಕಾದ್ರೆ ಭಯವಾದ್ರೆ ಇತ್ತ ಶಿಕ್ಷಕರಿಗೆ ಪಾಠ ಮಾಡಬೇಕಾದ್ರೆ ಭಯವಾಗ್ತಿದೆ. ಈ ಮೊದಲು 200 ಮಕ್ಕಳ ದಾಖಲಾತಿ ಇತ್ತು. ಆದ್ರೀಗ ಬೆರಳೆಣಿಕೆಯಷ್ಟು ಮಕ್ಕಳು ಮಾತ್ರ ಬರ್ತಿದ್ದಾರೆ. ಈ ಹಿಂದೆ ಮಕ್ಕಳು ಪಾಠ ಕೇಳುವಾಗಲೇ ಕೊಠಡಿಗಳ ಮೇಲ್ಛಾವಣಿ ಕುಸಿದು ಬೀಳುತ್ತಿದೆ. ಹೀಗಾಗಿ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಭಯವಾಗುತ್ತಿದೆ ಅಂತ ಪೋಷಕರು ಆತಂಕ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕಡೆ ನೂತನ ಕಟ್ಟಡ ಕಳಪೆಯಾಗಿ ಮಾಡಿ ಹಣ ಲೂಟಿ ಹೊಡೆದ ಪರಿಣಾಮ ವಿದ್ಯಾರ್ಥಿಗಳ ಪಾಲಿಗೆ ಶಾಲೆ ಇದ್ದು ಇಲ್ಲವಾಗಿದೆ. ಮಳೆ ಬಂದಿನಾಗೆಲ್ಲ ತಾನ್ಸರ್ ಸೋರ್ತವ್ರಿ, ಅವ್ರ ಹೊಲದಾಗಿ ನೀರೆಲ್ಲ ಬರ್ತಾವ್ರಿ. ಹಿಂಗೆ ಬಿದ್ದಿನಪ್ಲೆ ಅಂಜಿಕೆ ಆಯ್ತವ್ರಿ. ಒಂದು ಪೈಕಿ ಇಲ್ಲಿ ಥೋಡೆ ಬಿದ್ದು ಹೋಗಿತ್ರಿ. ಮಳೆ ಬಂದಿನಾಗೆಲ್ಲ ತಾನ್ಸ್ ಹಿಡಿತದ್ರಿ, ಸೋರ್ತವ್ರಿ. ಅಲ್ಲಿ ಹೊಲದಾಗಿ ನೀರೆಲ್ಲ ಬರ್ತಾವ್ರಿ. ಹಿಂಗದು ಸಿಳ್ಳಿನಪ್ಲೆ ಆಗ್ಯದ್ರಿ. ಓದ್ಲತ್ತವ್ರಿ ಎಲ್ಲ ಹಿಂಗೆ ಅಂಜಿ ಭಯ ಪಟ್ಟಿನಪ್ಲೆ ಆಯ್ತದ್ರಿ. ಇಲ್ಲ ರೀ, ಅವ್ರು ಹೊಂಟಿಲ್ರಿ. ಥೋಡೆ ಜನ ಊರಿಗೆ ಹೋಗ್ಯಾರ್ರಿ. 35 ಜನ ಇದ್ದಾರೆ. ಹಿಂಗೆ ಭಯ ಹೊಂಟದು, ಹಿಂಗೆ ಚಂದ ಆಗಬೇಕು ಅಂತ ಅಂತಾರೆ ನನ್ನ ಫ್ರೆಂಡ್ಸ್ ಎಲ್ಲ. ಹಾಂ ರೀ. ಸದ್ಯ ಒಟ್ಟು 35 ವಿದ್ಯಾರ್ಥಿಗಳಿದ್ದು 3 ಜನ ಶಿಕ್ಷಕರಿದ್ದಾರೆ. ಮೇಲ್ಛಾವಣಿಯ ಭಯದ ಜೊತೆಗೆ ಶಿಕ್ಷಕರು ಸರಿಯಾಗಿ ಶಾಲೆಗೆ ಬಾರದೆ ಇರೋದು ಮಕ್ಕಳ ದಾಖಲಾತಿ ಕಡಿಮೆಯಾಗಲು ಕಾರಣವಾಗಿದೆ. ಹೀಗಾಗಿ ಮಕ್ಕಳ ಭಯ ಹೋಗಲಾಡಿಸಲು ಲಕ್ಷಾಂತರ ಅನುದಾನದಲ್ಲಿ ನೂತನ ಶಾಲೆಯ 2 ಕೊಠಡಿಗಳನ್ನು ನಿರ್ಮಾಣ ಮಾಡಲಾಗಿದೆ. ಆದರೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಸೇರಿ ಕಳಪೆ ಕಾಮಗಾರಿ ಮಾಡಿ ಅನುದಾನ ಗುಳುಂ ಸ್ವಾಹ ಮಾಡಿದ ಪರಿಣಾಮ ಇಂದು ಶಾಲೆ ಇದ್ದು ಮಕ್ಕಳ ಪಾಲಿಗೆ ಇಲ್ಲವಾಗಿದೆ. ನೂತನ ಶಾಲೆಯನ್ನ ನಿರ್ಮಾಣ ಮಾಡಿ 10 ವರ್ಷಗಳು ಕಳೆದಿಲ್ಲ. ಆಗ್ಲೇ ಮಳೆ ನೀರು ಸೋರುತ್ತಿದ್ದು ಮೇಲ್ಛಾವಣಿ ಕುಸಿಯುವ ಹಂತಕ್ಕೆ ಬಂದಿದೆ. ಹೀಗಾಗಿ ನೂತನ ಕೊಠಡಿಗಳಲ್ಲೂ ಶಿಕ್ಷಕರು ಮಕ್ಕಳನ್ನ ಕೂರಿಸಿ ಪಾಠ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕುತ್ತಿಲ್ಲ. ನಾವು ಎಷ್ಟೋ ಬಾರಿ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು, ಇನ್ನೂ ದುರಸ್ತಿ ಆಗಿಲ್ಲ ಅಂತ ಮುಖ್ಯ ಶಿಕ್ಷಕರೇ ದೂರುತ್ತಿದ್ದಾರೆ. ಆಯ್ತು, ಬಾತ್ರೂಮನ್ನು ಎಷ್ಟು ಸಲ ಹೇಳಿದೆವು, ಮತ್ತು ಇವ್ರನ್ನೂ ಒಳ್ಳೆಯವ್ರು. ಕಮ್ಮಿ ಆಗ್ಯದ ಸರ್, 10 ಜನ ಹೋಗ್ಯಾರ. ಇಲ್ಲ ಸರ್, ಅದು ಇದು ಏನಂದ್ರೆ ಆ ಕಡೆಯಿಂದ ಕಂಪ್ಯೂಟರ್ದು ರೂಮ್ನಾಗೂ ಸ್ವಲ್ಪ ಬೀಳಕ್ಕಾಗ್ಯದ. ಆ ಕಡೆಯಿಂದ ಪೂರಾ ನೀರೆಲ್ಲ ಇದಾಗ್ಯದ್ರಿ ಸರ್. ಅದ್ರ ಸಲುವಾಗಿ ಮತ್ತು ಅದು ಲಾಸ್ಟಿಂದ ಅದು ಸ್ಟೋರ್ ರೂಮ್ನೂ ಹಂಗೆ ಆಗ್ಯದ. ಅದೇ ಹಿಂಗೆ ಕೆಳಗೆ ಉದ್ರಿ ಇದಾಗಿಲ್ಲ ಸರ್, ಅದು ಮೇಲ್ಛಾವಣಿದು ಸ್ವಲ್ಪ ಹಿಂಗೆ ಇದಾಗಿತ್ತು. ಅದಕ್ಕೆ ರಿಪೇರಿ, ಹಾಂ, ಅದಕ್ಕೆ ಕೊಟ್ಟಿವಿ ಸರ್. ಹೇಳಿವಿ, ಎಷ್ಟು ಸಲ ಬರ್ದು ಕೊಟ್ಟಿವಿ, ಆಫೀಸ್ಗೆ ಹೋಗಿದ್ದೆವು. ಮತ್ತು ಅಧ್ಯಕ್ಷರು ಅಂದರು, ಈಗ ನಮ್ಮ ಥ್ರೋ ಮತ್ತೆ ಹೇಳಾರ ತಗೋರಿ ಮೇಡಮ್ ಅವ್ರಿ, ಮೊನ್ನೆ ಕಲಿಕಾ ಹಬ್ಬ ಆಯ್ತಲ್ಲ, ಫಂಕ್ಷನ್ ಸೋರ್ಲತ್ತ ಸರ್. ಮ್ಯಾಲಂತೂ ಭಾಳ ಇದಾಗ್ಯದ. ಅದು ನಾವು ಬರ್ಲಿಕ್ಕಿಂತ ಮುಂಚೆ, ನಾವು ಬಂದಮೇಲೆ ಯಾವೂ ಆಗಿಲ್ಲ ಸರ್. ಅದು ಹೊಸ ಬಿಲ್ಡಿಂಗ್ ಎಲ್ಲ ಮ್ಯಾಲೆಲ್ಲ ಸೋರ್ತಾ ಇದೆ. ಅದಕ್ಕೆ ಅಧ್ಯಕ್ಷರಿಗೆ ಕರೆದು ಹೇಳ್ರಿ ಪಾಪ ಅವ್ರು ಅಂದರು, ಆಯ್ತು ರೀ ಮೇಡಮ್ ಅವರೇ, ಈಗ ಬಾತ್ರೂಮ್ನು ಹುಡುಗಿಯರಿಗೆ ಸ್ವಲ್ಪ ಹೋಗ್ಲಾಕಿದ್ವು ಅದ ಅಂದ್ರೆ ಎಷ್ಟು ಸಲ ಮತ್ತು ಇದು ಮಾಡಿಸಿವಿ, ಸಣ್ಣ ಪುಟ್ಟದೆಲ್ಲ ರಿಪೇರಿ ಮಾಡಿಸಿವಿ. ಶಿಕ್ಷಣ ಇಲಾಖೆಯ ಅಧಿಕಾರಿಗಳ ಮಹಾ ನಿರ್ಲಕ್ಷ್ಯದಿಂದ ಈ ಸರ್ಕಾರಿ ಶಾಲೆ ಮಕ್ಕಳು ಜೀವ ಭಯದಲ್ಲಿ ಪಾಠ ಕೇಳುವಂತಾಗಿದೆ. ಇನ್ನೊಂದೆಡೆ ಶಾಲೆ ಸ್ಥಿತಿ ಕಂಡು ಪೋಷಕರು ತಮ್ಮ ಮಕ್ಕಳನ್ನ ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕ್ತಿದ್ದಾರೆ. ಈ ಭಯದಲ್ಲೇ ದಾಖಲಾತಿ ಕಡಿಮೆಯಾಗುತ್ತಿದೆ. ಇನ್ನಾದ್ರೂ ಬಡಪಾಯಿ ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಆಡೋದನ್ನ ಬಿಟ್ಟು ಆದಷ್ಟು ಬೇಗ ಶಾಲೆಯನ್ನ ದುರಸ್ತಿ ಮಾಡ್ತಾರ, ಕಾದು ನೋಡಬೇಕಿದೆ. ಕ್ಯಾಮರಾಮ್ಯಾನ್ ಆಸಿಫ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ, ಪಬ್ಲಿಕ್ ಟಿವಿ, ಬೀದರ್.